ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ನಿರಂತರವಾಗಿ ಅಧಿವೇಶನದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಗದ್ದಲ ಕೋಲಾಹಲಕ್ಕೆ ಕಾರಣ ಆಯಿತು, ಹೋರಾಟಗಳಾಯಿತು, ಪ್ರತಿಭಟನೆ ಆಯಿತು. ಆದ್ರೆ ಈ ವಿಚಾರದಲ್ಲಿ ಜೆಡಿಎಸ್ನ ನಿಲುವೇನು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸದನದ ಹೊರಗೂ ಒಳಗೂ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಕಾರಣ ಆದ್ರೂ ಜೆಡಿಎಸ್ ನಾಯಕರ ನಿಲುವು ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ಮೈತ್ರಿಯಲ್ಲಿ ಗೊಂದಲ ಇದೆಯಾ ಪ್ರತಿಯೊಂದು ವಿಚಾರದಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸೋಮವಾರ ಮತ್ತಷ್ಟು ಜೋರಾಗಲಿದೆ ವಿಪಕ್ಷಗಳ ಹೋರಾಟ. ಸಚಿವ ನಾಗೇಂದ್ರ ರಾಜೀನಾಮೆ ಜೊತೆಗೆ ನೈಸ್ ಸ್ಕ್ಯಾಮ್, ಬಿಡದಿ ಟೌನ್ಶಿಪ್ ವಿಚಾರ ಪ್ರಸ್ತಾಪಕ್ಕೂ ಮುಹೂರ್ತ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವನ್ನೇ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ಸಮರ ಸಾರಿದ್ದಾರೆ. ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದ ಮೈತ್ರಿ ಪಡೆ ಇದೀಗ ಸದನದ ಒಳಗೂ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಸಜ್ಜಾಗಿದೆ. ಸೋಮವಾರದಿಂದ ಈ ಹೋರಾಟದ ಕಾವು ಮತ್ತಷ್ಟು ಏರುವುದು ಗ್ಯಾರಂಟಿ ಎನ್ನಲಾಗ್ತಿದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆ ಹಾಗೂ ಹೋರಾಟದ ರೂಪುರೇಷೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಕೇವಲ ನಾಗೇಂದ್ರ ವಿಚಾರ ಮಾತ್ರವಲ್ಲದೆ ನೈಸ್ ಸಂಸ್ಥೆಯ ಅಕ್ರಮ ಹಾಗೂ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಸದನದಲ್ಲಿ ಸರ್ಕಾರದ ವಿರುದ್ಧ ಪ್ರಸ್ತಾಪಿಸಲು ತೀರ್ಮಾನಿಸಲಾಗಿದೆ. ಮತ್ತೊಂದು ಕಡೆ ನಾಗೇಂದ್ರಿಗೆ ಬೇಲ್ ಸಿಕ್ಕ ಮಾತ್ರಕ್ಕೆ ಇದು ಕ್ಲೀನ್ ಚಿಟ್ ಅಲ್ಲ ಎನ್ನುತ್ತಿರುವ ಬಿಜೆಪಿ ನಾಯಕರು ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಮೀಸಲಿದ್ದ ಹಣದ ದುರ್ಬಳಕೆ ವಿರುದ್ಧ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೆ ನಾವು ನಮ್ಮ ಹೋರಾಟವನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ದೇವೆ. ಸರ್ಕಾರವೂ ಹೇಳಿದೆ, ಅವರು ಕೂಡ ಆಟಕ್ಕೆ ಬಿದ್ದಿದ್ದಾರೆ. ಏನಂದ್ರೆ ಯಾವುದೇ ಕಾರಣಕ್ಕೆ ನಾವು ನಾಗೇಂದ್ರ ಅವರನ್ನ ಕೈ ಬಿಡೋದಿಲ್ಲ, ಅವರಿಗೆ ಬೇಲ್ ಸಿಕ್ಬಿಟ್ಟಿದೆ ಅಂತೆ. ಬೇಲ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್. ಬೇಲ್ ಈಸ್ ನಾಟ್ ಎ ಲೈಸೆನ್ಸ್ ಫಾರ್ ದಿ ಕರಪ್ಷನ್. ಅವ್ರಿಗೇನು ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆ ಕಾರಣದಿಂದ ಅವರನ್ನ ತಗೊಂಡಿರೋದು ಇಟ್ ಈಸ್ ಎ ಬಿಕಾಸ್ ಈ ಬ್ಲಾಕ್ ಮೇಲ್ ದಿ ಕಾಂಗ್ರೆಸ್. ನಿಮ್ಮ ಕಾಂಗ್ರೆಸ್ ನಾಯಕರ ಎಲ್ಲ ಹೆಸರುಗಳನ್ನು ನಾವು ಹೇಳಿಬಿಡ್ತೇನೆ ಅಂತ ಹೇಳಿದ್ದಕ್ಕೆ ಅವರನ್ನ ಇವತ್ತು ತಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ, ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಬೇಕು ಅಂತ. ರಾಜ್ಯ ಸರ್ಕಾರ ಮೊಂಡು ಹಠವನ್ನ ಮಾಡ್ತಾ ಇದೆ. ಭ್ರಷ್ಟಾಚಾರಗಳಿಗೆ ಪ್ರಮೋಷನ್ ಅನ್ನ ಮಾಡ್ತಾ ಇದೆ ಈ ಸರ್ಕಾರ. ಅಂದ್ರೆ ಪ್ರಮೋಷನ್ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅವ್ರ ಕೈನಲ್ಲಿತ್ತು. ಈಗ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಇಲಾಖೆನೂ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಭ್ರಷ್ಟಾಚಾರಿಗಳಿಗೆ ಪ್ರಮೋಟ್ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇನ್ನು ನೈಸ್ ಸಂಸ್ಥೆಯು ಸರ್ಕಾರದ ಜೊತೆ ಮಾಡಿಕೊಂಡಿದ್ದ ಕರಾರು ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಟೋಲ್ ಸಂಗ್ರಹಿಸುತ್ತಿದೆ ಎಂಬ ಗಂಭೀರ ಆರೋಪವಿದೆ. ಈ ವಿಚಾರದಲ್ಲಿ ಈಗಾಗಲೇ ನ್ಯಾಯಾಲಯವು ಗರಂ ಆಗಿರುವುದರಿಂದ ಇದನ್ನು ಸದನದಲ್ಲಿ ಪ್ರಸ್ತಾಪಿಸಿ ಸರ್ಕಾರವನ್ನು ಕಾರ್ನರ್ ಮಾಡಲು ಮೈತ್ರಿ ಪಡೆ ಪ್ಲಾನ್ ಮಾಡಿದೆ. ಇದೇ ವಿವಾರಕ್ಕೆ ಗುಡುಗಿರೋ ಕುಮಾರಸ್ವಾಮಿ ಸರ್ಕಾರ ಮತ್ತು ನೈಸ್ ಸಂಸ್ಥೆ ಹಗಲು ದರೋಲ ಮಾಡ್ತಿದೆ, ಯಾರು ಟೋಲ್ ಕಟ್ಟಬೇಡಿ ಅಂತ ಗುಡುಗಿದ್ದಾರೆ. ಅದರಿಂದ ನಾನು ನಾಡಿನ ಜನತೆಗೆ ಹೇಳ್ತಾ ಇರೋದು, ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನ ಇದು ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಹಣ ಸಂಗ್ರಹ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. 2,000 ಕೋಟಿ ಹತ್ತತ್ರ ಹಣ ಸಂಗ್ರಹ ಆಗಿದೆ. ಇದು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರ ಕಿಸೆಯಲ್ಲಿ ದರೋಡೆ ಮಾಡ್ತಿರ್ತಕ್ಕಂಥದ್ದು ಇದು ನೈಸ್ ಕಂಪ್ನಿ. ನಾನು ಹೇಳ್ತೇನೆ, ಅವ್ರು ಏನೇ ನೋಟಿಸ್ ಹಾಕಿರಲಿ, ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದನ್ನು ನೋಟಿಸ್ ಬೋರ್ಡ್ನ ಹಾಕಕ್ಕೆ ಹೇಳಿ. ಸುಪ್ರೀಂ ಈಗ ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶ ತೆರವುಗೊಳಿಸ್ತೇ ಇರೋವರೆಗೆ ನೀವು ಕಟ್ಟಲೇಬೇಡಿ. ಇವತ್ತು ಸರ್ಕಾರದ ಜವಾಬ್ದಾರಿ ಇದೆ. ಇವತ್ತು ಸರ್ಕಾರ ಇಮ್ಮಿಡಿಯೇಟಾಗಿ ಇವತ್ತು ಆ ಟೋಲ್ನ ಕಲೆಕ್ಷನ್ ಮಾಡ್ತಿರೋದನ್ನು ನಿಲ್ಲಿಸಬೇಕಾಗಿತ್ತು.
ಒಟ್ಟಾರೆಯಾಗಿ ಸೋಮವಾರದಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ನಾಗೇಂದ್ರ ರಾಜೀನಾಮೆ, ನೈಸ್ ಅಕ್ರಮ ಹಾಗೂ ಬಿಡದಿ ಟೌನ್ಶಿಪ್ ವಿಚಾರಗಳನ್ನಿಟ್ಟುಕೊಂಡು ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಮೈತ್ರಿ ಪಡೆ ಸಜ್ಜಾಗಿದೆ. ಅಶೋಕ್ ಹಾಗೂ ಕುಮಾರಸ್ವಾಮಿ ಜೋಡಿ ಹೆಣೆದಿರುವ ಈ ತಂತ್ರಕ್ಕೆ ಸರ್ಕಾರ ಸದನದಲ್ಲಿ ಹೇಗೆ ತಿರುಗೇಟು ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.